ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಆಟೋ ಚಾಲಕರ ಸಂಘದಿಂದ ಉಚಿತ ಆಟೋ ಸೇವೆ ಒದಗಿಸುವ ಮೂಲಕ ಭಕ್ತಿ ಮೆರೆಯಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದ್ದು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಆಟೋ ಚಾಲಕರ ಸಂಘದಿಂದ ಉಚಿತ ಆಟೋ ಸೇವೆಯನ್ನು ಒದಗಿಸಲಾಗುತ್ತಿದೆ. ಇನ್ನು ಜಾತ್ರಾ ಮಹೋತ್ಸವದ ಹಿನ್ನೆಲೆ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಜಾತ್ರಾ ಮೈದಾನದವರೆಗೆ ಗ್ರಾಮೀಣ ಭಾಗದ ಜನರಿಗೆ ಸದುಪಯೋಗವಾಗಲಿ ಎಂಬ ನಿಟ್ಟಿನಲ್ಲಿ ಉಚಿತ ಆಟೋ ಸೇವೆಯನ್ನ ಕಳೆದ ಹಲವು ವರ್ಷಗಳಿಂದ ನೆರವೇರಿಸಿಕೊಂಡು ಬರಲಾಗುತ್ತಿದ್ದು, ಈ ಬಾರಿ ಸಹ 8 ರಿಂದ 10 ಆಟೋಗಳು ಉಚಿತ ಸೇವೆಯನ್ನು ನೀಡಲಿವೆ ಎಂದು ಆಟೋ ಚಾಲಕರ ಸಂಘದ ಅಧ್ಯಕ್ಷ ರೇವಣಸಿದ್ದಪ್ಪ ಅವರು ತಿಳಿಸಿದ್ದಾರೆ. ಇನ್ನು ಆಟೋ ಚಾಲಕರ ಸೇವೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಶರಣಬಸವೇಶ್ವರರ ಮೇಲಿನ ಭಕ್ತಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನಾವು ರೇವಣಸಿದ್ದಪ್ಪ ಉಳಿಪಲ್ಲೆ ಅಂತೇಳಿ ಗುಲ್ಬರ್ಗ ನಗರದ ವಿವಿಧ ಆಟೋ ಚಾಲಕರ ಸಂಘದ ಅಧ್ಯಕ್ಷರು. ಈಗ ಗುಲ್ಬರ್ಗ ನಗರದ ವಿವಿಧ ಕಾಲನಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಬಳಗದ ಅಣ್ಣ ತಮ್ಮಂದಿರು ಈಗಾಗಲೇ ಅವರು 10 ವರ್ಷದಿಂದ ಈ ಒಂದು ಕೇಂದ್ರ ಬಸ್ ನಿಲ್ದಾಣದಿಂದ ಶರಣಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ದಿನದಂದು ಉಚಿತ ಸೇವೆ ಸಲ್ಲಿಸ್ತಾ ಇರ್ತಾರೆ. ಕೇಂದ್ರ ಬಸ್ ನಿಲ್ದಾಣದಿಂದ ದೇವಸ್ಥಾನದವರೆಗೆ, ಶರಣಬಸವೇಶ್ವರ ದೇವಸ್ಥಾನದಿಂದ ಕೇಂದ್ರ ಬಸ್ ನಿಲ್ದಾಣದವರೆಗೆ ಇದು ಇವತ್ತಿನ ಈ ವರ್ಷದ 202ನೇ ಜಾತ್ರಾ ಮಹೋತ್ಸವ ಆಗಿರುತ್ತದೆ. 2203ನೇ ಜಾತ್ರಾ ಮಹೋತ್ಸವ ಆಗಿರುತ್ತದೆ. ಇದು ಒಂದು ನಮ್ಮೆಲ್ಲ ಆಟೋ ಚಾಲಕರ ಪರವಾಗಿ ನಮ್ಗೆ ಹೇಳಬೇಕಂದ್ರೆ ನಾವು ಭಾಳ ಖುಷಿ ಅನ್ನಿಸ್ತಾ ಇದೆ. ಇಂಥ ಸೇವೆ ಎಲ್ಲಿ ಮಾಡ್ತಾರೋ ಇಲ್ಲೋ ನಾನು ಕೇಳಿಲ್ಲ, ಆದರೆ ಗುಲ್ಬರ್ಗ ನಗರದಲ್ಲಿ ಮಾತ್ರ ನಾವು ಶಾಶ್ವತವಾಗಿ ಮುಂದುವರಿಸ್ತೀವಿ, ಇದೇ ರೀತಿ ಇಡ್ತೀವಿ ಅಂತೇಳಿ ಎಲ್ಲರ ಚಾಲಕರ ಪರವಾಗಿ ನಾನು ಇವತ್ತಲ್ಲಿ ತಮ್ಮ ಎದುರಿಗೆ ಹೇಳ ಬಯಸುತ್ತೇನೆ. ನಾನು ಧರ್ಮರಾಜ್ ಜ್ಯೋತಿ ಬ್ರಹ್ಮಪುರ ನಿವಾಸಿ. ಈ ಆಟೋ ಚಾಲಕರು ಏನು ಮಾಡ್ತಾರಲ್ಲ ಉಚಿತ ಸೇವೆ, ಕೇಂದ್ರ ಬಸ್ ನಿಲ್ದಾಣದಿಂದ ಶರಣಬಸವೇಶ್ವರ ಜಾತ್ರಾ ಉಚಿತ ಸೇವೆ, ಇದಕ್ಕೆ ಎಲ್ಲರಿಗೂ ಸಂತೋಷದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ರೀತಿ ಮಾಡ್ಕೊಂಡು ಹೋಗಿ ಕಂಟಿನ್ಯೂ 6 ವರ್ಷದಿಂದ ಮಾಡ್ತೀನಿ. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಬಸವರಾಜ್ ಗಡಸಿ, ಸಿದ್ದಯ್ಯ ಗುತ್ತೇದಾರ್, ಶಿವಕುಮಾರ್ ಸಾವಳಗಿ, ಮರಪ್ಪ ಬರ್ಮಾ, ಅಭಿಲಾಷ್ ಬಸವನಗರ, ಶರಣು ಕೋರಿಮಠ, ಶರಣಬಸಪ್ಪ ತೆಗ್ನೂರ್, ರಮೇಶ್ ಕುರುಂಕಳಗಿ, ಪೀರಪ್ಪ ನಾಲ್ವಾರ್, ಸಚಿನ್ ಕೆಣ್ಣಿ, ಶರಣಬಸಪ್ಪ ಹೊಳ್ಳಿಪಲ್ಯ, ದಸ್ತಯ್ಯ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.